ಮಚ್. ರೆಡಿ ಆದ್ಲು. ಅವಳು ಫೋಟೋಸ್ ತೆಗ್ಸಿಲ್ಲಲ್ಲ, ನಂಗೆ ನಮ್ಮ ಅಪ್ಪನ ಸೆನ್ಸ್ ಆಯ್ತು. ಬಟ್ ಅವರೆಲ್ಲ ಬಂದ್ರೆ ಚಾನ್ಸ್ ಇಲ್ಲ ಅಂತ ಅನ್ಕೊಂಡೆ ಗೈಸ್. ಯಾರು ಇಲ್ಲ ತಾನೇ ಬರೋದು. ಕೇಕ್ ರೆಡಿ ಆಗಿದೆ. ಮೊನ್ನೆ ಮಾಡಿದ್ದೆ ಗಾಡಿ ನಾನು. ಹಿಂದೆ ಬರ್ಬೇಡ, ಮುಂದೆ ಮಾಡು. ಅಲ್ಲಿ ಕ್ಯಾಂಡಲ್ ಇದೆ ಕೊಡಿ. ಅಲ್ಲಿ ಕ್ಯಾಂಡಲ್ ಇದೆ ಅವೆಲ್ಲ. ಯಾ ಆಫ್ ಕೋರ್ಸ್. ಹ್ಯಾಪಿ ಬರ್ಡೇ. ಇಲ್ಲಿಗೆ ಬನ್ನಿ ಅಣ್ಣ, ಮುಂದೆ ಬನ್ನಿ, ಫೋಟೋ ಕ್ಲಿಕ್ ಮಾಡಿ. ಇಲ್ಲಿ ಬನ್ನಿ. ಈಗ 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 ರೆಡಿ 1 2 3 ಸ್ಟಾರ್ಟ್. ಗೈಸ್ ನಾನು ನಿಮಗೆ ನನ್ನ ವ್ಲಾಗ್ ಪೋಸ್ಟ್ ಮಾಡಿಲ್ಲ, ಅದನ್ನ ಅದ್ರಲ್ಲೂ ಹೇಳಿದ್ದೀನಿ. ಚಿನ್ನಮ್ಮ ಅಂತ ಬರುತ್ತೆ. ನಮ್ಮಪ್ಪ ನನಗೋಸ್ಕರನೇ ಬರ್ಸಿದ್ದಾರೆ ಸಾಂಗ್. ಜೋರಾಗಿ ಮಾತಾಡು. ಆ ಸಾಂಗ್ ಕಮ್ಮಿ ಮಾಡು. ಹಾ ಹೇಳು ಹೇಳು ಮಾತಾಡು. ಗೈಸ್ ಏನಂತ ಮಾತಾಡ್ಲಿ, ಖುಷಿಗೇನು ಮಾತೇ ಬರ್ತಿಲ್ಲ. ಒಂದು ನಾನು ಹಾ ಸಾಕು. ಚಿನ್ನಮ್ಮ ಅಂತ ಬರ್ತದೆ. ಯಾ ತುಂಬ ಖುಷಿ ಆಗ್ತಿದೆ. ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನು ವೀಡಿಯೋಸ್ ಮಾಡೋದಾಗಲಿ ಇಲ್ಲ ಗರ್ಲ್ಸ್ನೆಲ್ಲ ಅವಾಗವಾಗ ಇಲ್ಲಿಗೆ ಕರ್ಕೊಂಡು ಬರ್ತಾ ಇರ್ತೀನಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಅವ್ರು ಆ್ಯಕ್ಚುಲಿ ಇಲ್ಲೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಆ್ಯಕ್ಚುಲಿ ಟೂ ಗುಡ್. ತುಂಬ ಚೆನ್ನಾಗಿದೆ. ಪಾಪ ಆ್ಯಂಡ್ ಏನು ಗೊತ್ತಾ, ಇಲ್ಲ ಆ್ಯಂಡ್ ಏನು ಗೊತ್ತಾ ಗೈಸ್, ನಂಗೆ ತುಂಬ ಖುಷಿ ಆಗ್ತಿದೆ. ನನಗೆ ಗೊತ್ತಿರೋರು, ನನಗೆ ಬೇಕಾದವರೆಲ್ಲ ಇಲ್ಲೇ ಇದ್ದಾರೆ. ನಾನು ನಿನ್ನೆ ನೈಟಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಭಾವನ ಅಷ್ಟೇ ಎಫರ್ಟ್ಸ್ ಆಗ್ತಿದೆ. ಅದ್ರ ಜೊತೆಗೆ ಅಪ್ಪಾಜಿ ಅಮ್ಮನೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅವಳಿಗೆ. ಸೊ ತುಂಬ ಖುಷಿ ಆಗ್ತಿದೆ. ನನ್ನ ಕಣ್ಣಲ್ಲಿ ನೀರು ಬರ್ತಿಲ್ಲ, ಬಿಕಾಸ್ ಬೆಳಗ್ಗೆಯಿಂದ ಹತ್ತೇ ಬಿಟ್ಟಿದ್ದೀನಿ. ನನ್ನ ಕಣ್ಣು ಫುಲ್ ಬ್ಲಾಸ್ಟ್ ಆಗಿ ತಲೆನೋವೆಲ್ಲ ಬಂದ್ಬಿಟ್ಟಿದೆ. ಸಲಿಕೆ ಮಗಳು ಬರ್ತಿಲ್ಲ. ತುಂಬ ಖುಷಿ ಆಗ್ತಿದೆ ಗೈಸ್. ನಂಗೆ ನನ್ನ ತಂಗಿ ಬಂದಿದೆ, ಖುಷಿ ಆಗ್ತಿದೆ. ಬಾರಲ್ಲಿ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವತ್ತು ಬೆಳಿಗ್ಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಅವರೆಲ್ಲ. ಇವಾಗ ಥ್ಯಾಂಕ್ ಯು ಸೊ ಮಚ್ ಭಾವನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿವನ್ ಗೈಸ್. ಥ್ಯಾಂಕ್ ಯು. ಬ್ಲಾಗ್ಗೆ ಆಯ್ ಮಾಡಿ. ಈ ಕಡೆ ತೋರಿಸು. ಎಲ್ಲ ಆಯ್ ಮಾಡಿ ಬ್ಲಾಗ್ಗೆ. ಏನು ಮಾಡ್ತಾ ಇದ್ದೀರಾ? ಎಲ್ಲ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಆದ್ರು. ಹಾ ಬಂದ್ವಿ. ಮೆನ್ಯೂ ಕಟ್ ಮಾಡಿದ್ದು ಬ್ಲಾಕ್ ಕೇಕು, ಇವಾಗ ತಿಂತಾರದು ವೈಟ್. ಅದ್ರ ಜೊತೆ ಚಿಪ್ಸು, ಅದ್ರ ಜೊತೆ ಜ್ಯೂಸ್ ಕೊಡ್ರ. ಹಾ ಜ್ಯೂಸ್. ಮತ್ತೆ ಇನ್ನೇನಿದೆ? ಕೀರ್ತಿ ದಳ ತಿನ್ಕೋಬೇಕಷ್ಟೇ. ಅಂದೆ. ಥ್ಯಾಂಕ್ ಯು. ಏನಾದ್ರು ಮಿಕ್ಸ್ ಮಾಡಿಕೊಟ್ರೆ. ನಮ್ಮ ಬಾಯ್ಸ್ ಸಿಂಬಳವ್ರಂಗೆಲ್ಲ ಮಾಡಲ್ಲ. ಇದು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಬಟ್ ಇದು ಯಾವ ಐಡಿಯಾ? ಫೋಟೋಸ್ ತಗೊಳ್ಳಲ್ಲಿ. ಎಲ್ಲ ಗಾಡಿಗಳ್ನು ನಿಲ್ಸಿ ಕೇಕ್ ಕಟ್ತಾರೆ ಗೈಸ್. ಎಲ್ಲರೂ ಗಾಡಿ ನಿಲ್ಸಿ ಕೇಕ್. ನನ್ನ ಮುಖ ನಾನೇ ಇವಾಗ ನೋಡ್ಕೊತಾ ಇದ್ದೀನಿ. ಇಷ್ಟ ನೋಡ್ಕೊಂಡೇ ಇಲ್ಲ. ಸರಿ ನನ್ನ ಪೇರೆಂಟ್ಸ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಅಪ್ಪಾಜಿ ಅಮ್ಮನೂ ಕಾಣಿಸುತ್ತೆ, ಭಾವನವ್ರ ಅಪ್ಪ ಅಮ್ಮ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅವರು ಲೈಕ್ ಎದುರಿಗೆ ಮಾತಾಡ್ತಿರೋದು. ಸೊ ದಿಸ್ ಇಸ್ ಅವ್ರಿಗೆಲ್ರಿಗೂ ಚೆನ್ನಾಗೇ ಗೊತ್ತು. ಅಮ್ಮ ಅಫಿಷಿಯಲ್ ಆಗಿ ನಮ್ಮಮ್ಮ, ಇದು ನಮ್ಮ ಅಫಿಷಿಯಲ್ ಅಮ್ಮ. ದತ್ತುಪುತ್ರಿ ನನಗೆ. ಆ್ಯಂಡ್ ಇದು ಕೀರ್ತಿ ಫೋಕಸ್ ಆಗೋದು ವಾಪಸ್ ಹೋಗೋದಾಗ್ತಿದೆ. ಬ್ಲಡ್ ಇಲ್ಲಿ ಟಿಪ್ಪೂರ ಅಪ್ಪ ಅಮ್ಮ. ಇವ್ರು ನನ್ನ ಪರ್ಮನೆಂಟ್ ಅಪ್ಪ ಅಮ್ಮ. ಬೆಂಗಳೂರು ಅಪ್ಪ ಅಮ್ಮ. ಅವ್ರ ಮಧ್ಯದಿಂದ ಮನೇಲೇ ಇದಾರೆ. ನೀನೇನ್ ಪರಿಚಯ ಮಾಡ್ಕೊಡೋದು? ವಿಡಿಯೋ ನೋಡೋದು ನಿಮಗೆ ಅವ್ರಿಗೆ ಬಂದಿರೋ ಏನಾರು ಸೂಕ್ಷ್ಮ ಏನಾರು ಗೊತ್ತಾಗುತ್ತಾ ಅಂತ ಮನೇಲಿ ಸುತ್ತ ಚೆಕ್ ಮಾಡ್ಕೊಂಡ್ ಬಂದೆ. ಏನಾರು ಬಿಟ್ಟೋಗವ್ರ ಏನಾರು ಗೊತ್ತಾಗುತ್ತಾ? ನಾನು ಗಾಡಿ ಹತ್ತಿದ ಮೇಲೆ ಬ್ಯಾಗ್ ಎಲ್ಲ ಎತ್ಕೊಂಡ್ ಬಂದ್ವಾ. ಹೆಂಗೆ ನಾವು ಥ್ಯಾಂಕ್ ಯು ಸೋ ಮಚ್. ಅದಿನ ನೈಟಿಗೆ ನನಗೆ ನೈಟಿಗೆ ಬೇಕು ಮಿಕ್ಸಿಂಗ್ ಹೊಡ್ಯಕ್ಕೆ. ಬಾರಲ್ಲಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಭಾವನಾಗೆ ಹೇಳಬೇಕು. ಆಕ್ಚುಲಿ ಇವಳಿಲ್ಲ ಅಂದ್ರೆ ಇದು ಸಕ್ಸಸ್ಫುಲ್ ಆಗ್ತಿರ್ಲಿಲ್ಲ. ಅವಳ ಬರ್ಡೇ ರಿಯಲಿ ಇವಳೇ ಎಲ್ಲದಕ್ಕೂ ಕಾರಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಮಗಳೇ. ಲವ್ ಯು. ಏನು ಓ
2 ವರ್ಷದ ಮಗು. ನನ್ನ ಕೋರಿಕೆಯ ಮೇಲೆ ಗೈಸ್ ಗಿಫ್ಟ್ಸ್ ಅಂದ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ. ನನ್ನಂತ ಒಳಗೆ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೋಡ್ಲಾ ಓಯ್ ಆಕಾಶ್ ಪ್ರಜು ಮಾಡು ಮಾಡು. ಏ ಅಮ್ಮ ಗಿಫ್ಟ್ ಅಲ್ಲ ನನ್ನ ತಂಗಿನ ನನಗೆ ಗಿಫ್ಟ್ ಗೈಸ್. ಅವ್ರು ಬಂದಿದ್ದೆ ದೊಡ್ಡ ಗಿಫ್ಟ್ ಕೇಳ್ತಾ ಇದ್ದಾಳೆ. ಗೈಸ್ ಇನ್ನೊಂದು ಹೆಂಗ್ ಗೊತ್ತಾ, ನಮ್ ದರ್ಶನ್ ಹೊರಗಡೆ ಬಂದ್ಮೇಲೆ ನಮ್ಮ ಅಣ್ಣ ಗಿಫ್ಟ್ ಕೊಡ್ತಾನೆ ನನಗೆ. ಅದು ಫುಲ್ ಚೆನ್ನಾಗೂ ಇಲ್ಲ, ಬೇಡ. ಬೇಡ, ನನ್ ಗಾಡಿ ಹಾಳಾಗ್ತಿದೆ ಬಣ್ಣ. ಹೌದಾ, ಟಿಶ್ಯೂ ಒರ್ಸ್ಕೊಡೋಣ ಬಿಡು. ಹಾ ತೆಗಿರಿ, ಬಾಕ್ಸ್ ಒಳಗೆ ಹಾಕಿಟ್ಬಿಡಿ ಅದನ್ನ. ನಾವು ಬೆಟರ್ ಸ್ವಾಮಿ ಸ್ವಾಮಿ ಚೆನ್ನಾಗಿಲ್ವಾ ಕೇಕ್ ಇದು? ಕೇಕ್ ಚೆನ್ನಾಗಿದೆ, ಮೆಲ್ಟ್ ಆಗೋಗಿದೆ. ಸರಿ ಒಂದು ನಿಮಿಷ ಎಲ್ಲರಿಗೂ ಒಂದು ಸ್ವಲ್ಪ. ನಂಗೆ ಬ್ಲ್ಯಾಕ್ ಇಷ್ಟ ಅಂತ ಬ್ಲ್ಯಾಕ್ ಅಲ್ಲೇ ಮಾಡಿಸಿದಾಳೆ ಬಾಬನ ಕೇಕು. ಹೆಂಗಿರುವಾಗ ಈ ಡೈಲಾಗ್ ಎಲ್ಲ ಬಿಡಬೇಡ. ಅಯ್ಯಯ್ಯೋ ರಿಯಾಕ್ಷನ್ಸ್ ಕೊಡ್ಬೇಕಪ್ಪ ಜನ. ಹಾಂ ಹಂಗೆ ನೀವೇ ನನಗೆ ಗಿಫ್ಟ್ ಕಣಮ್ಮ. ನನಗೆ ಅದೇನೋ ಅಂತಾರಲ್ಲ ಒಂದೊಂದು ಮುತ್ತುಗಳು ಒಂದೊಂದರ ಎಲ್ಲರೂ ನನ್ನ ಮುತ್ತುಗಳೇ. ಎಲ್ಲ ಮಾರ್ಕೊಬಿಟ್ಟಿ ಹುಷಾರು, ಜಾಸ್ತಿ ರೇಟ್ ಅಂತ. ಕೈನೂ ಡೈಮಂಡ್ ಮ್ಯಾಕ್ಸ್ ರಿಲೀಸ್ ಆದ್ಮೇಲೆ ಗೈಸ್ ಹೆಂಗ್ ಗೊತ್ತಾ, ನನ್ನ ತಂಗಿಗೆ ಸುದೀಪ್ ಅಂದ್ರೆ ಇಷ್ಟ, ಸೊ ಮ್ಯಾಕ್ಸ್ ರಿಲೀಸ್ ಆದ್ಮೇಲೆ ಕೊಡ್ತಾಳಂತೆ. ಸುದೀಪ್ ನಮ್ಮ ದರ್ಶನ್ ಇಷ್ಟ, ದರ್ಶನ್ ರಿಲೀಸ್ ಆದ್ಮೇಲೆ ಅವನು ಗಿಫ್ಟ್ ಕೊಡ್ತಾನೆ. ಏನಂತೀಯ? ಬೇಗ ದರ್ಶನ್ ರಿಲೀಸ್ ಆಗಪ್ಪ, ನನ್ ಗಿಫ್ಟ್ ಅದು ಬರುತ್ತೆ. ಐ ಗೆಸ್ ದಿಸ್ ಇಸ್ ಅ ಗ್ಲಾಸ್. ಥ್ಯಾಂಕ್ ಯು ಆಕಾಶ್ ಅಂಡ್ ಪ್ರಜ್ಜು ಫಾರ್ ದಿಸ್ ಗಿಫ್ಟ್. ಇನ್ನೇನು ಫೋಟೋಸ್ ತೆಗಿ ಸಾಕು. ಗೈಸ್ ಕಷ್ಟಪಟ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ಇದನ್ನ ತೆಗಿಯಕ್ಕೆ ನನಗೆ ಬೇಜಾರಾಗ್ತಿದೆ, ಬಟ್ ಅಟ್ ಎನಿ ಕಾಸ್ಟ್ ತೆಗಿಲೇಬೇಕು. ಕೆಲವೊಂದಕ್ಕೆಲ್ಲ ನನ್ನ ಉಸಿರು ಗೈಸ್ ನಮ್ಮದು ಉಸಿರು ಇದೆ ಅಂತ ತೆಗಿಯೋಣ. ನನ್ನ ಉಸಿರು ಹೋಗಣೆ, ನಂದು ಉಸಿರು ಇದೆ ಅದರೊಳಗಡೆ. ಅಲ್ಲ ಇದು ಹೆಂಗಿದೆ ಗೊತ್ತಾ, ನಾನೇ ಹೇಳಿ ತಗ್ಲಾಕೊಂಡಂಗಿದೆ. ನಮ್ಮ ಅಪ್ಪನ ಉಸಿರು ಅರ್ಥ ಆಯ್ತು, ಫೀಲ್ ಆಯ್ತು ಅಂದ ತಕ್ಷಣ ತೆಗಿಲಾಯ್ತು. ಈಗ ಕೀರ್ತಿ ಇದು ಕಮ್ಮಿ ಬಂತು ಗೈಸ್, ಆ ಕಡೆ ತೆಗಿಯೋಣ. ಆ ಕಡೆನೂ ಬರಲ್ಲ. ನಾನು ಸ್ವಲ್ಪ ಇಲ್ಲ, ನಾನು ಸ್ವಲ್ಪ ಹಿಂಗೆ ಮಾಡ್ಕೊಡ್ತೀನಿ. ರೆಡಿ 3 2 1. ಓ ಆಟಾಡ್, ಸ್ವಲ್ಪ ವಿಡಿಯೋ ಮಾಡ್ತೀನಿ. ಕೆಳಗೆ ಹೊಡೆದಾಕಬಲ್ಲ ನೀನೇ ಒಂದೆರಡು. ನಾನು ಫೋಟೋಗ್ರಾಫರ್ ಆಗಿದ್ದೀನಿ, ವಿಡಿಯೋಗ್ರಾಫರ್ ಆಗಿದ್ದೀನಿ. ಡೋರ್ ತೆಗಿಯಕ್ಕಾಗಲ್ವಾ? ಹಾಂ ಫೋಟೋಸ್ ತೆಗೆಸ್ಕೊಳ್ಳೋಣ ತಡೀರಿ. ಇನ್ನೊಂದು ಇವಾಗ ನಾವೆಲ್ಲ ಬರೋದು ಹೇಗೆ ಮತ್ತೆ? ಹ್ಞೂ ಸರಿ ಆಯಿತು, ಇವಾಗ ಅದೆಲ್ಲ ತಗೊಂಡ್ಬಿಡ್ರಿ ನೀವು. ಗೈಸ್ ಅವರು ಬಂದಿದ್ರು, ಎಲ್ಲ ಮುಗಿಸ್ಕೊಂಡು ಫೈನಲಿ ಹೋಗ್ತಾ ಇದ್ದೀನಿ. ಇದಿನ್ನೊಂದೇನಂತ ಪಾಪ ತುಂಬ ಎಫರ್ಟ್ಸ್ ಹಾಕಿದ್ದಾಳೆ ಭಾವನಾ ಅಂತ, ಹೆವಿ ಎಫರ್ಟ್ಸ್ ಹಾಕಿದ್ದಾಳೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಗೈಸ್. ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದರು. ನನ್ನ ಹಾರ್ಟ್ ಫೇವ್ರೇಟ್ಸ್ ಅಂತೂ ಎಲ್ಲರೂ ಬಂದಿದ್ರು. ನಂಗೆ ಅದೊಂದು ತುಂಬ ಖುಷಿ. ಇಲ್ಲೇ ಹೋಗಿ ನಾನು ಇಲ್ಲಿಂದನೇ ಹೋಗ್ಬೋದಾ? ಹಾಂ ಹೋಗಿ ಇಲ್ಲಿ ಸ್ಟ್ರೈಟಿಂಗ್ ಡೌನು. ಅಲ್ಲ ಹಾಂ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಇದೆ ಅಂತೆ. ಲೈಕ್ ಹಾಸ್ಟೆಲ್ಗೆಲ್ಲ ಹೇಳಿದ್ದಾರೆ, ಮ್ಯಾಮ್ ವಾರ್ಡನ್ಗೆಲ್ಲ ಹೇಳಿದ್ದಾರೆ. ನನಗೆ ಹೆಂಗೆ ಪ್ಲ್ಯಾನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಪ್ರೊಸೆಸ್ ಏನಾದರೂ ವೀಡಿಯೋ ಮಾಡ್ಕೊಂಡಿದ್ಯಾ ಭಾವನಾ, ಹೆಂಗೆ ಅಂತ? ಲೈಕ್ ಹಿಂಗೆ ಪ್ರಿಪ್ರೇಷನ್ ವೀಡಿಯೋಸ್ ಏನಾದರೂ ಮಾಡ್ಕೊಂಡಿದ್ಯಾ? ಇಲ್ಲ, ಏನು ಮಾಡ್ಕೊಂಡಿಲ್ವಂತೆ. ಸೊ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ವಾರ್ಡನ್ಗೆಲ್ಲ ಕಾಲ್ ಮಾಡಿದ್ಲು. ನಡಿ ನಿನ್ ಪಡಿ ನೀನು ನಡಿ. ವಾರ್ಡನ್ಗೆಲ್ಲ ಕಾಲ್ ಮಾಡಿದ್ದಾರೆ. ಸೊ ಮ್ಯಾಮ್ ಬೆಳಗ್ಗೆನೇ ವಿಶ್ ಮಾಡಿದ್ರು. ಸೊ ಇವಾಗ ಹಾಸ್ಟೆಲ್ ಹತ್ರ ಹೋಗ್ತಿದ್ದೀವಿ. ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಏನು ಎತ್ತ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಫೋನಲ್ಲಿ ಚಾರ್ಜ್ ಒಂಚೂರು ಇಲ್ಲ, ಸೊ ಹೋಗಿ ಸಿಗ್ತೀನಿ ನಿಮಗೆ. Guys, I'm seriously super excited and super happy actually. Thank you so much for ಭಾವನಾ. ಅಲ್ಲಿ ಹಿಂದೆಗಡೆ ಕಾರಲ್ಲಿ ಫ್ಯಾಮಿಲಿ ಬರ್ತಿದೆ, ಅನು ಇದ್ದಾಳೆ, ಎದುರು ಹಿಂದೆಗಡೆ ಅಪ್ಪಾಜಿ ಅಮ್ಮ ಇಬ್ಬರು ಬರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಎಸ್ ಹೇಳಿದ್ನಲ್ಲ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಹಾಸ್ಟೆಲ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಹಾಸ್ಟೆಲ್ ಹತ್ರ ಬಂದ್ವಿ. ಫಂಕ್ಷನ್ ನಡೀತಿದೆ ಅಂತ ಹಾಸ್ಟೆಲ್, ನನಗೆ ಗೊತ್ತಿಲ್ಲ.
ಗೈಸ್ ಇವಾಗ ಎಲ್ಲರೂ ಪುಲ್ಚಾರ್ ಅವ್ರು ಇರೋದ್ರಿಂದ ನಾವು ಕೌಸ್ತುಭಾಗಿ ಹೋಗ್ತಾ ಇದ್ದೀವಿ ಪಾರ್ಟಿಗೆ. ರೆಡಿಯಾಗಿ ಅವ್ರ ಅಪ್ಪ ಅಮ್ಮನೂ ಅಲ್ಲಿ ಹೋಗ್ತಿದ್ದಾರೆ, ಮುಂದೆ ಕಾರಲ್ಲಿ ಅಪ್ಪಾಜಿ ಅವರು ಹೋಗ್ತಿದ್ದಾರೆ. ಆಕಾಶ್ ಪ್ರಜರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ನಾನು ಕ್ಯಾಮ್ರಾ ಫ್ಲಿಪ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಣ್ಣನ ಫೋನಿಂದ ಫೋಟೋಸ್ ಎಲ್ಲ ಫಾರ್ವರ್ಡ್ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಎಡಿಟ್ ಮಾಡಲೇಬೇಕು, ಲೇಟಾಗಿ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಎಸ್ ಬಂದ್ವಿ. ಇಲ್ಲೇನು ಇನ್ನೊಂದು ಸ್ವಲ್ಪ ಸಿಗ್ತೀನಿ ನಿಮಗೆ. ಗೈಸ್ ಕೌಸ್ತುಭ ಟಿಪ್ಟೂರವ್ರ ಜನ ತುಂಬ ನೋಡಿರ್ತೀರಾ. ಫ್ಯಾಮಿಲಿ ಜೊತೆ ಇವಾಗ ಕೌಸ್ತುಭಾಗಿ ಬಂದಿದ್ದೀವಿ. ನಾನು ಫಸ್ಟು ಟಿಪ್ಟೂರಿಗೆ ಕಾಲಿಟ್ಟಾಗಿ ಬಂದಿದ್ದು ಇದೇ ಜಾಗಕ್ಕೆ, ಇವತ್ತು ಕಾಲಿಟ್ಟು ಬರ್ತಿರೋದು ಇದೇ ಜಾಗಕ್ಕೆ. ಫೋನ್ ಇದೆಯಮ್ಮ? ಎ ಸಿ ಆಫ್ ಬೇಕಾ? ಸೊ ಎಲ್ಲರೂ ಬಂದಿದ್ದೀವಿ. ಎಕ್ಸ್ಕ್ಯೂಸ್ ಮಿ, ಎ ಸಿ ಆಫ್ ಮಾಡಿಬಿಡಿ. ಕಾಫಿ ಆಗಿದೆ. ಪ್ಲೀಸ್ ಎಲ್ಲರೂ ಇಳಿದೀವಿ. ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ ಹೇಳಿ. ಅಪ್ಪ ಎಲ್ಲೋದ್ರು? ಗೈಸ್ ಇಷ್ಟ ತನಕ ಕುತ್ಕೊಂಡು ನಮ್ಮಪ್ಪ ಅದನ್ನು ಮಾಡಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಬೀಚಲ್ಲಿ ಬಿಟ್ಬಿಟ್ಟು ಆಮೇಲೆ ತಳ್ಕೊಂಡು ಹೋಗ್ಬೇಕಂತೆ ಗೈಸ್. ಇಲ್ಲಿ ದಾರ ಹೇಳ್ಕೊಂಡು ನೀರು ಕೊಡ್ತೀವಿ. ಸಾಕಾ ಗೈಸ್? ನಿಮ್ಗೆ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನಮ್ಮಪ್ಪ ನಮ್ಮಮ್ಮ ಎಷ್ಟು ಸೈಕ್ ಅಂತ ಅಂದ್ಬಿಟ್ಟು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಗಿಫ್ಟ್. ಗೈಸ್ ನನಗೆ ಅಮ್ಮಗೆ ಟೊಮೆಟೊ ಸೂಪು, ಇವರೆಲ್ಲರಿಗೂ ಬೇಬಿಕಾರ್ನ್ ಸೂಪ್ ತೊಗೊಂಡಿದ್ದಾರೆ. ಪಕ್ಕ ಹಾಕ್ತೀನಿ. ಸೊ ಏನೇನು ಬರುತ್ತೋ ಅಲ್ಲಿ ಆರ್ಡರ್ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಸೂಪ್ ಕುಡಿಯೋಣ. ಸೊ 3 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿದ್ದೆ. ಎಲ್ಲ ಖಾಲಿ ಮಾಡಿಬಿಟ್ರು. ನಾನು ವ್ಲಾಗಿಗೋಸ್ಕರ ಇಟ್ಕೊಂಡಿದ್ದೆ. ಇಟ್ ಈಸ್ ಮೈ ಫೇವ್ ಪೆಪ್ಪರ್ ಡ್ರೈ ಹೇಳಿದ್ದೆ. ಆ್ಯಂಡ್ ಏನೇನೋ ಹೇಳಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ತಿನ್ಬಿಟ್ಟು ಚೆನ್ನಾಗಿದೆ ಗೈಸ್. ಇದು ಔಟ್ಲುಕ್ ಸಾಕಾಗಿದೆ ಗೈಸ್. ಇದು ಬಂದಿದೆ ಒಂದು ಬಟರ್ ಇಲ್ಲಿ ಕುಲ್ಚಾ ಬರಬೇಕು. ಐ ಗೆಸ್ ದಿಸ್ ಇಸ್ ಕಾಜು ಒಂದು ದಿಸ್ ಇಸ್ ಕಾಜು ಆ್ಯಂಡ್ ದಿಸ್ ಇಸ್ ಪನ್ನೀರ್ ಬಟರ್ ಮಸಾಲ. ಹಾಕೋ ಈಗ ಮೈ ವರ್ಲ್ಡ್. ಸೊ ಗೈಸ್ ನಂಗೆ ಇಲ್ಲಿಂದ ಹಿಂಗೆ ಕೊಡೋಕ್ಕಾಗತ್ತಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇವ್ರು ನೋಡಿ ಗೈಸ್, ಇವರು ಏನು ಟ್ರಾಫಿಕ್ ಅಮ್ಮ? ಇಲ್ಲಿ ನೋಡು, ಇಲ್ಲೊಂದು ಇದು ಏನಿದು ವಾಟರ್ ಬಾಟಲ್ ಅಲ್ಲ, ಇದು ಇಟಿಯೋಸ್, ಇದು ಇನೋವಾ, ಇಲ್ಲೊಂದು ಇಂಡಿಕಾ, ಅಲ್ಲೊಂದು i20. ಈ ಥರ ಇಲ್ಲಿ ಇಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಹಂಗೆ. ಓಕೆ ನಾನು ಇಲ್ಲಿ ಬ್ಲಾಗ್ ಮಾಡ್ತೀನಿ ಗೈಸ್. ಏನೇ ಅಂದರು ನೋಡಿ, ಇಲ್ಲಿ ಈಸಿಯಾಗಿದೆ, ನಾವು ಸರ್ವ್ ಮಾಡ್ಬೋದು. ಇಲ್ಲಿ ಹೆಂಗೆ ಹಂಪ್ಸ್ಗಳು ಜಾಸ್ತಿ ಇದೆ. ಸರಿ ಆಯಿತು. ಇನ್ನೊಂದು ಏನು ಗೊತ್ತಾ ಗೈಸ್, ಲೈಕ್ ಎಷ್ಟೇ ಜನ ಫ್ರೆಂಡ್ಸ್ ಜೊತೆ ಏನೇ ಟೈಮ್ ಸ್ಪೆಂಡ್ ಮಾಡಿದ್ರು ಒಂದು ಹೇಳ್ತಾರಲ್ಲ ಹಿಂದಿಂದನೇ ವಾಪಸ್ ಇಟ್ಟಿರ್ತಾರೆ ಅಂತ. ನಾನು ಅದಕ್ಕೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬದಲು ಹ್ಯಾಪಿ ಸ್ಟೇಕ್ಸ್ ಡೇ ಅಂತ ಹಾಕಿದೆ. ಬಟ್ ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್, ಫ್ಯಾಮಿಲಿ ಇಸ್ ದ ಬೆಸ್ಟ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ನನ್ನ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿರ್ಬೋದಿತ್ತು, ಆದರೆ ಈ ಖುಷಿ ನನಗೆ ಸಿಗ್ತಿರ್ಲಿಲ್ಲ. ಇವಾಗ ತುಂಬ ಖುಷಿ ಆಗ್ತಿದೆ ಗೈಸ್, ಅಷ್ಟೇ. ಬ್ಲಾಗ್ಗೋಸ್ಕರ ಹಾನೆಸ್ಟ್ ಇದು ಇಟ್ಸ್ ಲೈಕ್ ನಾನು ತುಂಬ ಇಷ್ಟಪಡೋ ಅಮ್ಮು ಮೇಲೆ ನಾನಾಗಲೂ ನಿಜ ಹೇಳ್ತಾ ಇದ್ದೀನಿ ಗೈಸ್. ನಮ್ಮಪ್ಪ ಏನೋ ನೀವು ಕೇಳಿಸ್ಕೊಂಡಿರ್ತೀರ, ಇನ್ನು 10 ರೂಪಾಯಿ ಕೊಟ್ಟರೆ ಹೊಸ ಫೋನ್, ಲೈಕ್ ಚೆನ್ನಾಗಿರೋ ಫೋನ್ ಸಿಕ್ತಿತ್ತಂತೆ. ಸೊ ಇವಾಗ ಕೊಡಿಸ್ರಿ ನನ್ನ ಬರ್ಡೇಗೆ ಏನು ಗಿಫ್ಟು? ವಾಟರ್ ಬಾಟಲ್ 10 ರೂಪೀಸ್ ಕೊಡ್ತೀನಿ, ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ. ಗೈಸ್ ನೋಡಿದ್ರ 10 ರೂಪೀಸ್ ಕೊಡ್ತಾರಂತೆ, ಈ ಫೋನ್ನ ಚೇಂಜ್ ಮಾಡ್ಬೇಕಂತ ಹಿಂಗಂತಾರೆ ಅವರು. ಲಾಸ್ಟ್ ಟೈಮ್ ಹೇಳಿದೆ ನೀನು ಕೇಳಿದ್ದೆ. ಸರಿ ಕಣ್ರಿ, 5 ನಿಮ್ಮದೇ ಗಿಫ್ಟು. ಓಕೆ ಊಟ ಎಲ್ಲ ಆಯಿತು, ರೈಸೆಲ್ಲ ಖಾಲಿ ಆಯಿತು. ಇವ್ರು ತಟ್ಟಲ್ಲಿ ಖಾಲಿ ಆಗಲಿಲ್ಲ ಅಂತಂದರೆ ನಿಜ ಪಾರ್ಸಲ್ ಹಾಕ್ಸ್ಕೊಂಡು ಬೆಳಗ್ಗೆ ಪಾಕೆಟ್ ತುಂಬಿಸ್ತೀನಿ. ನಾನು ಯಾರು 7 ಪ್ಯಾಕೆಟ್ ಇಟ್ಕೊಂಡು ಇಲ್ಲ ಮಮ್ಮಿ, ನಂಗೆ ಸಾಕು. ಹಿಂಗೆ ಸ್ವಲ್ಪ ಬಾಂಗನ್ ಕತೆ ನೋಡೋಣ. ಸೊ ಎಸ್ ನಾನೇ ತಿನ್ಬೇಕು ಎಲ್ಲ ಮುಗೀತು. ಏನಾದರೂ ಎಕ್ಸ್ಟ್ರಾ ತೊಗೊಂಡ್ರೆ ನೋಡಿ ಹೇಳ್ತೀನಿ ನಿಮಗೆ. ಐಸ್ ಕ್ರೀಮ್ ಜ್ಯೂಸಾ? ಫೈನಲಿ ಗೈಸ್ ಐಸ್ ಕ್ರೀಮ್ಸು ಇವನ್ ಕಡೆಯಿಂದನೇ ಹಾಸ್ಟೆಲ್ಗೆ ಸೇರಿಸಿದ್ದು. ನಂದು ವೆನಿಲ್ಲ ಎಲ್ಲರಿಗೂ ಐಸ್ ಕ್ರೀಮ್ಸ್ ಏನೇನು ಬೇಕೋ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಬಿಲ್ಲು ಬಂದಿದೆ. ಇದು ತಿಂದ್ಬಿಟ್ಟು
ವಿಡಿಯೋನ ಎಂಡ್ ಮಾಡ್ತೀನಿ. ಇವ್ರ ಅಕ್ಕ ಕಣಮ್ಮ. ಕೈ ಕೊಡ್ಬೇಡ್ರಿ, ಅದು ಕೊಡ್ರಿ. ಹಾಂ ಗೈಸ್, ಸೆಂಡ್ ಆಫ್ ಇದು. ಬಾಯ್ 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 ಬಾಯ್. ಹಲೋ ಬರ್ಡೇ, ಗಾಡ್ ಬ್ಲೆಸ್ ಯು. Thank you so much for coming, mom. Thank you. Papa. ಬಂದೇ ಬರ್ತೀನಿ, ಹಬ್ಬಕ್ಕಿಂತ ಮುಂಚೆ ಬರ್ತೀನಿ ಅಮ್ಮ. ನಿನ್ನ ಹಬ್ಬಕ್ಕೆ ನಾನು ಅಲ್ಲಿ ಇರ್ಬೇಕಲ್ಲ, ಇರ್ತೀನಿ. ಬಾಯ್ ಬಾಯ್. ಇದ್ದಾಳಣ ಅವಳು. ನಾನು ಹಿಂದೆ ಹೋಗ್ಬೇಕು ಅಣ್ಣ ನೈಟಿಗೆ. ಫ್ಯಾನ್ ಆಗ್ಬಿಟ್ಟವ್ರೆ. ಸರಿ ಬರೋದಾ? ಬಾಯ್ ಗೈಸ್, ಬಾಯ್ ಬಾಯ್ ಬಾಯ್. ಅಯ್ಯೋ, ಟಿಶ್ಯೂ ತಗೊಳ್ಳೆ, ಟಿಶ್ಯೂ ಕೊಡ್ತೀನಿ. ನೈಟ್ ಹತ್ತಿದ್ದೀನಿ ಗೈಸ್. ಇದು ಕೆರೆ ಧ್ವಂಸ ಮಾಡಿ ತಿಪ್ಟರ್ದು. ಸರಿ Guys, thank you Akash, thank you Praju, thank you Bhavana. ಏಕ್ ಜಾಗ ಬಿಡಿ. Thank you so much. Thank you. ಅಲ್ಲೊಂದು ಇಟ್ಟಿದ್ದಾರೆ. ನಾಳೆ 2 ವರ್ಷಕ್ಕೆ ಒಂದಿನ ಪಾಪು ನಾನು. ವಾವ್. So ಬ್ಯಾಕ್ ಕ್ಯಾಮ್ರಾ ಕಾಲ್ ಮಾಡಕ ಕಾಣಿಸ್ತಿಲ್ಲ. ನಾನು ಕಾಣಿಸಲ್ಲ ಗೈಸ್, ಬಟ್ ಥ್ಯಾಂಕ್ ಯು ಹೇಳಬೇಕು, ರೋಡಲ್ಲೇ ಥ್ಯಾಂಕ್ ಯು ಹೇಳಬೇಕು ಅಂತ ಮಾಡಿದ್ದೀನಿ. ಈ ಬ್ಲಾಗ್ನ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಸೈಡಿಗೆ ಬಾ. ಬಟ್ ತುಂಬ ಖುಷಿ ಆಗಿದೆ ಗೈಸ್ ನನಗಂತೂ. ಸಾಕಾ? So yes, this is like day like second vlog end as well as ನನ್ನ ಬರ್ಡೇ ಎಂಡ್ ಆಗೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಮಗೆ ಗೊತ್ತಾಗಿರುತ್ತೆ ನನಗೆ ಎಷ್ಟು ಖುಷಿ ಆಗಿದೆ ಅಂತ ಅಂದ್ಬಿಟ್ಟು. ನನಗೆ ನೈಟಿಂದ ಭಾವನಾ ವಿಶಸ್ ಲೈಕ್ ಕೊಟ್ಟು ನನ್ನ ಫ್ಯಾಮಿಲಿ ಎಲ್ಲ ಬಂದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಟ್ ವಾಸ್ ಲೈಕ್ ಹೋಲ್ ಪ್ಯಾಕೇಜ್. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಫ್ರೆಂಡ್ಸಲ್ಲಿ ನನ್ನ ಬಾಯ್ಸ್ ಫ್ರೆಂಡ್ಸ್ ಮಾತ್ರ ನನಗೆ ತುಂಬ ಯಾವಾಗಲೂ ಜೊತೆಗಿರ್ತಾರೆ. ಗರ್ಲ್ಸಲ್ಲಿ ತುಂಬ ಕಮ್ಮಿ. ಆ್ಯಂಡ್ ತುಂಬ ಖುಷಿ ಆಯಿತು. ಲೈಕ್ ಫ್ರೆಂಡ್ಸ್ಗಿಂತ ಫ್ಯಾಮಿಲಿ ಅವರೆಲ್ಲರೂ ಯಾರ್ಯಾರು ಈ ವಿಡಿಯೋದ ಲೈಕ್ ಇದ್ದಾರೋ ಸೆಲೆಬ್ರೇಷನ್ ಟೈಮಲ್ಲೆಲ್ಲ ಐ ಫೀಲ್ ದೆಮ್ ಆ್ಯಸ್ ಮೈ ಫ್ಯಾಮಿಲಿ. ಲೈಕ್ ಅವರೆಲ್ಲ ನಮ್ಮವರೇ ಅನ್ನೋದು ನನ್ನದೊಂದು ಭಾವನೆ. ಸೊ ಅದಕ್ಕೋಸ್ಕರ ಎಲ್ಲರೂ ಇದ್ದರು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಆಲ್ ಇನ್ ದ ನೆಕ್ಸ್ಟ್. ಬೈ, ಲವ್ ಯು ಆಲ್.